ಮೂಲೆ ಮೂಲೆಗಳಿಂದ ವಿಕೃತಕಾಮಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸಬೇಕು, ಸಂತ್ರಸ್ತ ಹೆಣ್ಮಕ್ಕಳಿಗೆ ಸಾಂತ್ವನ ಸಿಗಬೇಕು, ನ್ಯಾಯ ಸಿಗಬೇಕು ಅಂತ ಇಲ್ಲಿಗೆ ಹಾಸನಕ್ಕೆ ಬಂದಂಥ ಎಲ್ಲ ಹೋರಾಟಗಾರರಿಗೆ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ AIMSS ಹಾಗೂ ನಮ್ಮ ಎಲ್ಲ ಸೋದರ ಸಂಘಟನೆ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್, ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್, ಆಲ್ ಇಂಡಿಯಾ ಆಶಾ ಕಾರ್ಯಕರ್ತೆಯರ ಸಂಘಟನೆ, ನಮ್ಮ AIKKMS ರೈತ ಸಂಘಟನೆ ಎಲ್ಲರ ಪರವಾಗಿ ನಾನು ಮೊಟ್ಟ ಮೊದಲನೇದಾಗಿ ಹೋರಾಟದ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇಲ್ಲಿ ಸೇರಿರೋ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಬೇಡಿಕೆ ಅಥವಾ ಹಕ್ಕೊತ್ತಾಯ ಏನು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಈ ವಿಕೃತಕಾಮಿ ನಾಳೆ ಬೆಂಗಳೂರಿಗೆ ಬಂದು ಇಳಿತಾರಾ ಇಲ್ವಾ ಅನ್ನೋ ಒಂದು ಊಹಾಪೋಹ ನಡೀತಾ ಇದೆ. ಆತ ಬಂದು ಬೆಂಗಳೂರಿಗೆ ಇಳಿದು SIT ಮುಂದೆ ಹೋಗಿ ಯಾವ ರೀತಿಯಲ್ಲಿ ಎಸ್ಕೇಪ್ ಆಗೋಣ ಅನ್ನೋ ಒಂದು ಆಲೋಚನೆ ನಡೀತಾ ಇರ್ಬೋದು. ಯಾಕಂದರೆ 1 ತಿಂಗಳುಗಳ ಕಾಲ ಭೂಗತವಾಗಿದ್ದ ಮನುಷ್ಯ ಒಂದು ಸಣ್ಣ ಇಂಟರ್ವ್ಯೂ ಕೊಟ್ಟು ನಂತರ ಅವರು ಬರ್ತೀನಿ ಅಂತ ಒಂದು ಸಂದೇಶ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಅದೇನೇ ಆಗಿರ್ಬೋದು, ಕಾನೂನಲ್ಲಿ ಯಾವುದೇ ಲೋಪದೋಷಗಳನ್ನ ಹುಡುಕ್ಬೋದು, ಆದರೆ ಈ ಚಳುವಳಿ ಸಂತ್ರಸ್ತೆಯರಿಗೆ ನ್ಯಾಯ ಸಿಗಬೇಕಾಗಿರೋದು ಅದು ನ್ಯಾಯಯುತವಾದಂಥ ಬೇಡಿಕೆ. ಅವರು ಇದು ಲೀಗಲ್ ಅಲ್ಲ ಅಂತ ಹೇಳಿ ಹುಡುಕ್ಬೋದು. ಸೊ ಈವನ್ ಇಫ್ ಇಟ್ ಈಸ್ ನಾಟ್ ಲೀಗಲ್, ಅದು ಲೆಜಿಟಿಮೇಟ್ ಬೇಡಿಕೆ ಇದು. ಸೊ ಸ್ನೇಹಿತರೆ, ಇದು ಒಂದು ಕಡೆ ಆದರೆ, ಇನ್ನು ಇದನ್ನ ಚಿತ್ರೀಕರಣ ಮಾಡಿ ಒಂದು ಸ್ವಲ್ಪನೂ ಕೂಡ ಸೂಕ್ಷ್ಮ ಸಂವೇದನೆ ಇಲ್ಲದೆ ಇದನ್ನ ಎಲ್ಲ ಕಡೆ ಪ್ರಚಾರ ಮಾಡಿದವ್ರಿಗೂ ಕೂಡ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಮತ್ತೊಂದು ಬೇಡಿಕೆ. ಇನ್ನು ಸರ್ಕಾರದ ಪಾತ್ರ, 1 ತಿಂಗಳಾಗಿದೆ. ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಮಹನೀಯರು ಇಲ್ಲಿವರೆಗೂ ಬಂದು ಸಂತ್ರಸ್ತೆಯರಿಗೆ ಅವರು ಒಂದು ನಾವು ಇದ್ದೀವಿ ನಿಮ್ಮ ಜೊತೆ ಅನ್ನೋ ಒಂದು ಧೈರ್ಯನ ಕೊಟ್ಟಿಲ್ಲ. ಇದು ಹಲವಾರು ಸಂಘ ಸಂಸ್ಥೆಗಳು ಈ ಕೆಲಸನ ಮಾಡ್ತಾ ಇದೆ. ಸರ್ಕಾರಕ್ಕೆ ಈ ವಿಷಯ ತಿಳಿದ ತಕ್ಷಣ ಈ ಕೆಲಸಕ್ಕೆ ಮುಂದಾಗಬೇಕಿತ್ತು. ಹಾಸನದಲ್ಲಿ ಒಂದು ಭಯದ ವಾತಾವರಣ ಇದೆ. ಹೆಣ್ಮಕ್ಳು ಆಚೆ ಬರಬೇಕು ಅಂತಂದರೆ ದಯವಿಟ್ಟು ನಮ್ಮ ಮನೆಗೆ ಬರಬೇಡಿ ಅನ್ನೋ ಒಂದು ಪರಿಸ್ಥಿತಿ. ಯಾರು ಇದು ಕಂಪ್ಲೇಂಟ್ ಕೊಡ್ತಾರೋ ಅವರು ಕೂಡ ವಾಪಸ್ ತಗೊಳ್ಳೋವಂಥ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರದ ಜವಾಬ್ದಾರಿ ತುಂಬ ದೊಡ್ಡ ಜವಾಬ್ದಾರಿ ಆಗಿರಬೇಕಿತ್ತು. ಆದರೆ ಸರ್ಕಾರ ಅದು ಆ ಥರ ಮಾಡಲಿಲ್ಲ. ಜನಗಳಿಗೆ ತುಂಬ ನಿರೀಕ್ಷೆ ಇದೆ ಈ ಸರ್ಕಾರದಿಂದ, ನ್ಯಾಯ ಸಿಗುತ್ತೆ ಅಂತ ಹೇಳಿ ಸಂತ್ರಸ್ತೆಯರಿಗೆ. ಅವರ ಈ ರೀತಿಯ ವರ್ತನೆಯಿಂದ ಸಾಕಷ್ಟು ಭ್ರಮನಿರಸನ ಆಗಿದೆ. ಹಾಗಾಗಿ ನಮ್ಮ ಇಡೀ ಈ ಸಭೆ ಸರ್ಕಾರ ಸಂತ್ರಸ್ತೆಯರ ಪರವಾಗಿ ನಿಲ್ಲುತ್ತೆ ಅಂತ ಹೇಳಿ ನಾವು ನಿರೀಕ್ಷೆ ಪಡೋದಕ್ಕೆ ಇಷ್ಟಪಡ್ತೀವಿ. ಸ್ನೇಹಿತರೆ, ಕೊನೆಯದಾಗಿ ನಮ್ಮ ಸಂತ್ರಸ್ತೆಯರು ಅವರು ತಪ್ಪು ಮಾಡಿದ್ದಾರೆ ಅನ್ನೋ ಸ್ಥಿತಿನಲ್ಲಿ ತಲೆ ಬಗ್ಗಿಸ್ಕೊಂಡು ಅವಮಾನದಿಂದ ಸೂಯಿಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ನಾವೆಲ್ಲ ಒಂದು ಹೇಳಬೇಕು, ತಪ್ಪು ಅವ್ರದ್ದಲ್ಲ. ತಪ್ಪು ಮಾಡಿರೋ ಮನುಷ್ಯ ರಾಜಾರೋಷವಾಗಿ ಎಲ್ಲ ಕಡೆ ತಿರುಗಾಡ್ಕೊಂಡಿದ್ದಾರೆ. ಆದರೆ ವಿಕ್ಟಿಮ್ ಆಗಿರೋರು, ತಪ್ಪಿಗೆ ಒಳಪಟ್ಟಿರೋರು ಯಾತಕ್ಕೆ ತಲೆ ಬಗ್ಗಿಸ್ಕೊಂಡಿರಬೇಕು? ಅವರು ಧೈರ್ಯವಾಗಿ ಇದೇನೇ ನಡೆದಿದ್ರು ಕೂಡ ಇದನ್ನು ಮೀರಿ ನಾನು ಬರ್ತೀನಿ ಅಂತ ಹೇಳಿ ಧೈರ್ಯವಾಗಿ ನಿಂತ್ಕೋಬೇಕಾಗಿದೆ. ರಸ್ತೆಯಲ್ಲಿ ನಾಯಿ ಕಚ್ಚಿದ್ರೆ ಅದಕ್ಕೆ ಮೆಡಿಸಿನ್ ತಗೊಂಡು ನಾವು ಮುಂದಕ್ಕೆ ಹೋಗ್ತೀವಿ. ಅದೇ ರೀತಿ ನಮ್ಮ ಸಂತ್ರಸ್ತೆಯರು ಅವ್ರಿಗೆ ಆಗಿರೋದನ್ನು ಪಕ್ಕಕ್ಕಿಟ್ಟು ಈ ಒಂದು ಸಾಮಾಜಿಕ ನ್ಯಾಯನ ದೊರೆಯೋ ಥರ ಅವರು ಈ ಹೋರಾಟದಲ್ಲಿ ಭಾಗಿಯಾಗಬೇಕು. ಸಹಸ್ರಾರು ಜನ ಹೋರಾಟಗಾರರು, ಕರ್ನಾಟಕದ ಜನ ನಿಮ್ಮ ಜೊತೆಗಿದ್ದೇವೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಸೊ ಈ ರೀತಿಯ ಒಂದು ಧೈರ್ಯ, ಸಾಂತ್ವನನ ನಾವು ನಮ್ಮ ಸಂತ್ರಸ್ತೆಯರಿಗೆ ಕೊಡ್ತಾ ನ್ಯಾಯನ ಸ್ಥಾಪನೆ ಮಾಡಬೇಕು. ನ್ಯಾಯ ಸಿಗೋವರೆಗೂ ಕೂಡ
ಈ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ನಾನು ಮುಗಿಸ್ತೀನಿ. ಇನ್ಕಿಲಾಬ್ ಜಿಂದಾಬಾದ್. ಜನಗಳ ಐಕ್ಯ ಹೋರಾಟ ಚಿರಾಯುವಾಗಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.